ಯಾವ ಹೂವು ಯಾರ ಮುಡಿಗೋ ಭಾಗ 140. ಪ್ರೀತಮ್ ರುದ್ರನಿಗೆ ಕಾಲ್ ಮಾಡಿದ್ದ. ರುದ್ರ ಸತ್ಯ ಹೇಳ್ತೀನಿ ಅಂತ ಒಪ್ಕೊಂಡ್ಮೇಲೆ ಪ್ರೀತಮ್, ನೀನು ಕೊಲೆ ಮಾಡ್ತಿದ್ದೆ ಅಲ್ವಾ, ಅದು ಯಾರಿಗೋಸ್ಕರ ಅಂತ ಹೇಳ್ತೀಯಾ ಎಂದಾಗ ರುದ್ರ ತಡವರಿಸುತ್ತ, ಸರ್ ಈಗ ಯಾಕೆ ಸರ್ ಆ ವಿಷಯ, ಅದು ಅದು ಅವನೊಬ್ಬ ಪ್ರಭಾವಿ ವ್ಯಕ್ತಿ, ಅವನ ಬಗ್ಗೆ ಹೇಳಿದ್ರೆ ನನ್ನ ಪ್ರಾಣ ಉಳಿಯಲ್ಲ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಕುಟುಂಬಕ್ಕೆ ನನ್ನ ಮಗುಗೆ ತೊಂದರೆ ಆದ್ರೆ ಎಂದ ಆತಂಕದಲ್ಲಿ. ಇವನ ಮಾತು ಕೇಳಿ ಪ್ರೀತಮ್, ನೋಡು ರುದ್ರ, ನಿನ್ಗೆ ನಿನ್ನ ಕುಟುಂಬಕ್ಕೆ ಯಾವ ತೊಂದರೆ ಆಗದೇ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಬೇಕಿರೋದು ಸತ್ಯ ಅಷ್ಟೇ. ನೀನು ನಿನ್ನ ಜೀವನದಲ್ಲಿ ನಡೆದ ಪ್ರತಿ ಸಣ್ಣ ಘಟನೆಗಳನ್ನ ಬಿಡದೆ ಹೇಳು, ಆಗ್ಲೇ ನನ್ಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಾಗೋದು, ಮುಂದೆ ಏನ್ ಮಾಡಬಹುದು ಅನ್ನೋದು ಕ್ಲಿಯರ್ ಆಗುತ್ತೆ ಎಂದವನು ಫೋನನ್ನು ಸ್ಪೀಕರ್ಗೆ ಹಾಕಿ ಜಗನ್ನಾಥ್ ಕಡೆ ನೋಡಿ ಕಣ್ಣು ಮಿಟುಕಿಸಿದ. ರುದ್ರ ತನ್ನ ಕತೆ ಹೇಳಲು ಪ್ರಾರಂಭಿಸಿದ. ನಾನೊಬ್ಬ ದಡ್ಡ, ನೀವು ಯಾರು ಅಂತ ಗೊತ್ತಿತ್ತು ಯಾರಿಗೋ ಭಯ ಪಡ್ತಿದ್ದೀನಲ್ಲ, ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ, ಹೇಳ್ತೀನಿ ಸರ್. ನಾನು ಈ ಫೀಲ್ಡ್ಗೆ ಬರೋಕ್ಕೆ ಕಾರಣ ನನ್ನ ತಾಯಿಯ ತಮ್ಮ ರಾಜಪ್ಪ. ಚಿಕ್ಕಂದಿನಿಂದ ನಾನು ತುಂಬ ಹೊರಟು, ಹಾಗೆ ಧೈರ್ಯವಂತ ಕೂಡ. 7ನೇ ತರಗತಿವರೆಗೆ ಓದಿದೆ, ಆದರೆ ಮುಂದೆ ಓದು ತಲೆಗೆ ಹತ್ತಲಿಲ್ಲ. ಹಾಗಾಗಿ ಚಿಕ್ಕಂದಿನಿಂದಲೇ ನಾನು ನನ್ನ ತಂದೆ ಜೊತೆ ಗಾರೆ ಕೆಲಸಕ್ಕೆ ಹೋಗ್ತಿದ್ದೆ. ಹೀಗೆ ಜೀವನ ಸಾಗ್ತಿತ್ತು. ನನಗೆ 25 ವರ್ಷ ತುಂಬಿತ್ತು. ಅಷ್ಟರಲ್ಲಾಗಲೇ ಬೀಡಿ ಕುಡಿತ ಎಲ್ಲ ಅಭ್ಯಾಸ ಮಾಡ್ಕೊಂಡಿದ್ದೆ. ಒಂದ್ಸಲ ನಮ್ಮ ಮಾವ ರಾಜಪ್ಪ ನಮ್ಮ ಮನೆಗೆ ಬಂದ. ಅವನ ಬಳಿ ತುಂಬ ಹಣ ಇತ್ತು. ಅದನ್ನು ನೋಡಿ ನನಗೆ ದುರಾಸೆ ಬಂತು. ನನ್ನ ಮಾವ ನನ್ನ ತಂದೆ ತಾಯಿ ಬಳಿ, ಅಯ್ಯೋ ಸುಮ್ಮನೆ ರುದ್ರನ್ನ ಯಾಕೆ ಕೂಲಿ ಮಾಡೋ ಹಾಗೆ ಮಾಡ್ತೀರಾ, ನಿಮ್ಮ ಹಾಗೆ ಅವನು ಕಷ್ಟಪಡಬೇಕಾ, ನನ್ನ ಜೊತೆ ಕಳಿಸಿ, ಸುಲಭವಾದ ಕೆಲಸ, ಜೊತೆಗೆ ಕೈ ತುಂಬ ಹಣ ಸಂಪಾದನೆ ಮಾಡಬಹುದು ಎಂದಿದ್ದನ್ನು ಕೇಳಿ ನನ್ನ ತಂದೆ ತಾಯಿ ನನಗೆ ಒಳ್ಳೆಯದಾದರೆ ಸಾಕು ಅನ್ನೋ ಆಸೆಯಿಂದ ನನ್ನನ್ನು ನನ್ನ ಮಾವನ ಜೊತೆ ಕಳಿಸೋಕೆ ಒಪ್ಕೊಂಡ್ರು. ನನಗೂ ಅದೇ ಬೇಕಿತ್ತು. ಹಾಗಾಗಿ ಮಾವನ ಜೊತೆ ಸಿಟಿಗೆ ಬಂದೆ. ಮಾವ ಇದ್ದದ್ದು ಸಿಟಿಯಿಂದ ತುಂಬ ದೂರ ಇದ್ದ ಒಂದು ಪಾಳು ಬಿದ್ದ ಮನೆಯಲ್ಲಿ. ಅಲ್ಲಿ ಜಾಸ್ತಿ ಜನ ಜಂಗುಳಿ ಇರಲಿಲ್ಲ. ಆದರೂ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಅವನೊಂದಿಗೆ ನಾನು ಇದ್ದೆ. ಮಾವ ಬೆಳಗ್ಗೆ ಎಲ್ಲ ಮನೆಯಲ್ಲಿ ಮಲಗಿರ್ತಿದ್ದ. ರಾತ್ರಿ ಹೊತ್ತು ಫೋನ್ ಬರ್ತಿದ್ವು. ಫೋನ್ ಬಂದ ತಕ್ಷಣ ತನ್ನ ಮುಖಕ್ಕೆ ಮಂಕಿ ಟೋಪಿ ಹಾಕ್ಕೊಂಡು ತನ್ನ ಬಳಿ ಇದ್ದ ಒಂದು ಹಳೆ ಬೈಕ್ ತೆಗೆದುಕೊಂಡು ಹೊರಡ್ತಿದ್ದ. ಮತ್ತೆ ಅವನು ಬರ್ತಿದ್ದದ್ದು ಬೆಳಗಿನ ಜಾವ. ಬರಬೇಕಾದ್ರೆ ತಿಂಡಿ ಕಟ್ಟಿಸಿಕೊಂಡು ಬರ್ತಿದ್ದ. 3 ಹೊತ್ತಿಗೂ ಅದನ್ನೇ ತಿನ್ನಬೇಕಿತ್ತು. ಜೊತೆಗೆ ನನಗೋಸ್ಕರ ಎಣ್ಣೆ ಬೀಡಿ ಕೂಡ ತಂದು ಕೊಡ್ತಿದ್ದ. ಹೀಗೆ 4-5 ದಿನ ಕಳೆಯಿತು. ಒಂದು ದಿನ ಬೆಳಗ್ಗೆ ಮನೆಗೆ ಬಂದಾಗ ಮಾವನ ಬಟ್ಟೆಯಲ್ಲಿ ಅಲ್ಲಲ್ಲಿ ರಕ್ತದ ಕಲೆ ಇತ್ತು. ನಾನು ಅವನನ್ನು ಪ್ರಶ್ನೆ ಮಾಡಿದ್ದಕ್ಕೆ, ಓ ಇದಾ, ದಾರಿಯಲ್ಲಿ ಬರಬೇಕಾದ್ರೆ ಯಾರೋ ನಾಯಿ ಮರಿನ ಗುದ್ಕೊಂಡು ಹೋಗಿದ್ದರು, ಪಾಪ ಅದು ಸತ್ತು ಹೋಗಿತ್ತು, ಅದನ್ನು ಗುಂಡಿ ತೆಗೆದು ಹೂತಾಕಿದೆ, ಆಗ ಅದರ ರಕ್ತ ಮೆತ್ತಿಕೊಂಡಿರಬೇಕು ಎಂದು ಉತ್ತರ ಕೊಟ್ಟ. ನಾನು ಸಿಟಿಗೆ ಬಂದು ವಾರ ಆದರೂ ನನ್ನ ಮಾವ ನನಗೆ ಯಾವ ಕೆಲಸನೂ ಕೊಡಿಸ್ಲಿಲ್ಲ. ನನಗೂ ಯಾವಾಗಲೂ ಮನೇಲಿ ಕೂತು ಬೇಜಾರಾಗಿತ್ತು. ಹೊರಗಡೆ ಹೋಗಿ ತಿರುಗಾಡಿ ಬರೋಣ ಅಂದರೆ ಅಲ್ಲಿ ಪಾಳು ಬಿದ್ದ ಮನೆ ಬಿಟ್ಟರೆ ಸುತ್ತಮುತ್ತ ಕಣ್ಣಾಡಿಸಿದಷ್ಟು ಬರೀ ಗಿಡ ಮರ ಅಷ್ಟೇ ಕಾಣ್ತಿದ್ವು. ಒಂದು ಸಲ ಮನೆಯಿಂದ ಹೊರಗೆ ಬಂದು ಮಾವ ದಿನ ಹೋಗುತ್ತಿದ್ದ ಮನೆಯ ಹಿಂಭಾಗದ ದಾರಿಯಲ್ಲಿ ಸ್ವಲ್ಪ ದೂರ ಬಂದಿದ್ದೆ. ಆದರೆ ನನ್ನ ಮಾವ ಮನೆಯಿಂದ ಹೊರಗೆ ಬರಬೇಡ ಎಂದಿದ್ದು ನೆನಪಾಗಿ ವಾಪಸ್ಸು ಹೋಗಿದ್ದೆ. ಅದು ಅಲ್ಲದೆ ನನ್ನ ಮಾವ ನನ್ನನ್ನು ಮನೆಯಿಂದ ಹೊರಗೆ ಬರಬೇಡ ಅಂತ ಖಡಾಖಂಡಿತವಾಗಿ ಹೇಳಿದ್ದ. ಕಾರಣ ಗೊತ್ತಿಲ್ಲದಿದ್ದರೂ ಅನಿವಾರ್ಯವಾಗಿ ನಾನು ಮನೆಯಲ್ಲೇ ಇರಬೇಕಾಗಿತ್ತು. 1 ವಾರ ಆಯಿತು. ನಾನು ಬೇಸರದಿಂದ ಮಾವನಿಗೆ, ಮಾವ ನನಗೂ ಮನೆಯಲ್ಲಿ ಇದ್ದು ಬೇಜಾರು, ನನ್ನನ್ನು ಈ ಪಾಳು ಬಿದ್ದ ಮನೆಯಲ್ಲಿ ಬಿಟ್ಟಿದ್ಯಾ, ಕೆಲಸ ಕೊಡಿಸು, ನಾನು ಕೆಲಸಕ್ಕೆ ಹೋಗ್ತೀನಿ ಎಂದೆ. ಆಗ ಅವನು, ನಾನು ನಿನ್ನ ಕೆಲಸದ ಬಗ್ಗೆ ನನ್ನ ಫ್ರೆಂಡ್ ಹತ್ರ ಮಾತಾಡಿದ್ದೀನಿ, ನಾಳೆ ಕರ್ಕೊಂಡು ಹೋಗ್ತೀನಿ ಎಂದ. ನಂತರ ಯಥಾಪ್ರಕಾರ ರಾತ್ರಿ ಫೋನ್ ಬಂದ ನಂತರ ತನ್ನ ಕೆಲಸಕ್ಕೆ ಹೊರಟ. ಆದರೆ ಬೆಳಗ್ಗೆ 8 ಗಂಟೆ ಆದರೂ ಮನೆಗೆ ವಾಪಸ್ ಬರಲಿಲ್ಲ. ನಾನು ಗಾಬರಿಯಿಂದ ಫೋನ್ ಮಾಡಿದೆ. ಆದರೆ ಇಂದಿನ ರಾತ್ರಿ ಅವನು ಕೆಲಸಕ್ಕೆ ಹೊರಟಾಗ ಮರೆತು ಫೋನ್ ಮನೆಯಲ್ಲೇ ಬಿಟ್ಟು ಹೋಗಿದ್ದ. ನಾನು ಅವನ ಫೋನ್ ತೆಗೆದುಕೊಂಡು ನೋಡಿದಾಗ ಅದರಲ್ಲಿ 4-5 ನಂಬರ್ಗಳು ಮಾತ್ರ ಇದ್ದವು. ನನ್ನ ತಾಯಿ, ತಂದೆ ಮತ್ತು ಇನ್ನು 2 ನಂಬರ್, ಕಾಳ, ಮಂಜ ಅಂತ ಹೆಸರಿತ್ತು. ಅಷ್ಟು ಬಿಟ್ಟರೆ ಅವನ ಫೋನ್ನಲ್ಲೇ ಬೇರೇನೂ ಇರಲಿಲ್ಲ. ಆ ದಿನ ರಾತ್ರಿಯವರೆಗೂ ಕಾದೆ, ಆದರೆ ಮಾವ ಮನೆಗೆ ಬರಲಿಲ್ಲ. ಹಸಿವು ತಡೆಯಲಾರದೆ ಒದ್ದಾಡಿದ್ದೆ. ಹಸಿವಿನ ಜೊತೆಗೆ ಮಾವನಿಗೆ ಏನೋ ಆಗಿದೆ ಅನ್ನೋ ಸಂಕಟ, ಭಯ ಶುರುವಾಯಿತು. ಧೈರ್ಯ ಮಾಡಿ ಕಾಳ ಅಂತ ಹೆಸರಿದ್ದ ನಂಬರ್ಗೆ ಫೋನ್ ಮಾಡಿದಾಗ ಅವನು, ಯಾರು ನೀನು,
ಈ ಫೋನ್ ನಿನ್ನ ಹತ್ರ ಹೇಗೆ ಬಂತು ಅಂತ ಕೇಳಿದ. ಅದಕ್ಕೆ ನಾನು ರಾಜಪ್ಪನ ಸೋದರ ಅಳಿಯ. ಅವರು ನಿನ್ನೆ ರಾತ್ರಿ ಮನೆಯಿಂದ ಹೋದವರು ಇನ್ನೂ ಮನೆಗೆ ಬಂದಿಲ್ಲ ಎನ್ನುತ್ತಿದ್ದಂತೆ ಅವನು, ಓ ಹೌದಾ, ನೀನೇನಾ ಅವನು? ನೋಡು, ಇನ್ನು ನಿನ್ನ ಮಾವನ್ನ ಕಾಯೋದ್ರಲ್ಲಿ ಅರ್ಥ ಇಲ್ಲ. ಅವನು ಇನ್ಯಾವತ್ತೂ ವಾಪಸ್ ಬರಲ್ಲ. ನಿನಗೆ ಕೆಲಸ ಬೇಕು ಅಂತ ಕೇಳಿದ್ದ. ಕೆಲಸ ಮಾಡ್ತೀನಿ ಅಂದರೆ ನಿನ್ನ ಮಾವನ ಕೆಲಸ ನಿನಗೆ ಸಿಗುತ್ತೆ ಅಂತ ಜೋರಾಗಿ ನಗಲಾರಂಭಿಸಿದ. ನಾನು ಏನೊಂದು ಅರ್ಥವಾಗದೆ ಭಯದಲ್ಲಿ, ಅಣ್ಣ ದಯವಿಟ್ಟು ಸರಿಯಾಗಿ ಹೇಳಿ, ಮಾವ ಎಲ್ಲಿ? ಅವರು ಯಾಕೆ ವಾಪಸ್ ಬರಲ್ಲ ಎಂದಾಗ ಅವನು, ನಿನಗೆ ನಿನ್ನ ಮಾವ ಅವನ ಕೆಲಸ ಬಗ್ಗೆ ಏನು ಹೇಳಿರಲಿಲ್ಲ ಅನಿಸುತ್ತೆ. ನಾನು ಹೇಳ್ತೀನಿ ಕೇಳು. ಅವನು ಮಾಡ್ತಾ ಇದ್ದಿದ್ದು ಕೆಲಸ ಅಲ್ಲ, ಕೊಲೆ. ಸಂಬಳ ಅಲ್ಲ, ಸುಪಾರಿ ತಗೊಂಡು ಕೊಲೆ ಮಾಡೋ ಕೆಲಸ. ನಿನ್ನೆ ಅದೇ ಕೆಲಸಕ್ಕೆ ಹೋಗಿದ್ದ. ಆದರೆ ಅವನು ಕೊಲ್ಲೋಕೆ ಹೋಗಿದ್ದ ವ್ಯಕ್ತಿ ಕಡೆಯವರು ನಿನ್ನ ಮಾವನನ್ನೇ ಕೊಂದು ಪೆಟ್ರೋಲ್ ಸುರಿದು ಅರ್ಧಂಬರ್ಧ ಸುಟ್ಟು ಹಾಕಿದ್ರು. ಅವನಿಗೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ ಅಂತ ಗೊತ್ತು. ಅದಕ್ಕೆ ಅರ್ಧಂಬರ್ಧ ಸುಟ್ಟ ದೇಹನ ನಾನೇ ತಂದು ಪೂರ್ತಿ ಸುಟ್ಟೆ. ಅವನು ನನ್ನ ಅಕ್ಕನ ಮಗನಿಗೆ ಕೆಲಸ ಬೇಕು ಅಂದಿದ್ದ ಅಷ್ಟೆ. ಆದರೆ ನಿನ್ನನ್ನು ಕರ್ಕೊಂಡು ಬಂದು ಅವನ ಜೊತೆ ಇಟ್ಕೊಂಡಿದ್ದೀನಿ ಅಂತ ಹೇಳಿರಲಿಲ್ಲ ಬಿಡು. ಹೋದವನು ಹೋದ. ನೀನು ನಿನ್ನ ಮಾವ ಮಾಡ್ತಿದ್ದ ಕೆಲಸ ಮಾಡ್ತೀಯಾ ಅನ್ನೋದಾದರೆ ನನಗೆ ಫೋನ್ ಮಾಡು ಎಂದವನು ನನ್ನ ಮಾತನ್ನು ಕೇಳಿಸಿಕೊಳ್ಳದೆ ಫೋನ್ ಇಟ್ಟ. ಮಾವ ಸತ್ತ ಅಂತ ಗೊತ್ತಾದರೆ ಅಮ್ಮ ಎದೆ ಒಡ್ಕೊಂಡು ಸಾಯ್ತಾಳೆ ಅನ್ನೋ ಭಯದಿಂದ ಈ ವಿಷಯನ ಅಪ್ಪ ಅಮ್ಮನ ಹತ್ರ ಹೇಳೋ ಧೈರ್ಯ ಇಲ್ಲದೆ ಸುಮ್ಮನಾದೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಭಯದಿಂದ ಮಾವನ ಫೋನ್ ಸ್ವಿಚ್ ಆಫ್ ಮಾಡಿದೆ. 2 ದಿನ ಕಳೀತು. ಹಸಿವು, ಮಾವನ ಸಾವಿನ ದುಃಖ ಎಲ್ಲವೂ ನನ್ನನ್ನು ಕುಗ್ಗಿಸಿತ್ತು. ಎದ್ದೇಳಕ್ಕೂ ಶಕ್ತಿ ಇಲ್ಲದ ಹಾಗೆ ಮಲಗಿದ್ದೆ. ರಾತ್ರಿ 8 ಗಂಟೆಯಾಗಿತ್ತು. ಆಗ ಅಮ್ಮನ ಫೋನ್ ಬಂತು. ಅವಳು, ಯಾಕೋ ಮಗ, ಮಾವನ ಫೋನು ಆಫ್ ಆಗೈತೆ, ನೀವಿಬ್ಬರು ಹುಷಾರಾಗಿದ್ದೀರಿಯೇ? ನಾನು, ಅವ್ವ ನಾವು ಚೆನ್ನಾಗಿದ್ದೀವಿ, ಮಾವನ ಫೋನು ಬಿದ್ದು ಒಡೆದೋಗೈತೆ, ಬೇರೆದು ತಗೋಬೇಕು. ಅವನಿಗೆ ಟೈಮ್ ಇಲ್ಲ, ಕೆಲಸಕ್ಕೆ ಹೋಗೋನೆ, ಬಂದಾಗ ನೀನು ಫೋನ್ ಮಾಡಿದ್ದೆ ಅಂತ ಹೇಳ್ತೀನಿ ಬಿಡು ಎಂದವನು ಮತ್ತೆ ಅಮ್ಮ ಏನು ಪ್ರಶ್ನೆ ಕೇಳ್ತಾಳೋ ಅನ್ನೋ ಭಯದಿಂದ ಫೋನ್ ಕಟ್ ಮಾಡಿದೆ. ಊರಿಗೆ ಹೋಗೋಣ ಅಂದರೆ ಅಪ್ಪ ಅಮ್ಮ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇರಲಿಲ್ಲ. ಸಿಟಿನಲ್ಲೇ ಇರೋದು ನನಗೆ ಅನಿವಾರ್ಯ ಆಗಿತ್ತು. ಊಟ ತಿಂದು 3 ದಿನ ಆಗಿತ್ತು. ಹಸಿವು ತಾಳಲಾರದೆ ಮನೇಲಿ ಏನಾದರೂ ಇದೆಯಾ ಅಂತ ಹುಡುಕಾಡಿದೆ. ಬಾಟಲ್ನ ತಳದಲ್ಲಿ ಸ್ವಲ್ಪ ನೀರು ಬಿಟ್ಟರೆ ನನ್ನ ಜೀವ ಉಳಿಸಿಕೊಳ್ಳೋಕೆ ಬೇರೇನೂ ಇರಲಿಲ್ಲ. ಇದ್ದ ನೀರು ಕುಡಿದೆ. ನಂತರ ಅಲ್ಲಿದ್ದ ಬಟ್ಟೆ ರಾಶಿಯಲ್ಲಿ ಟೋಪಿ ಮತ್ತು ಜರ್ಕಿನ್ಗಾಗಿ ಹುಡುಕುತ್ತಿದ್ದಾಗ ಕೆಳಗೆ ಬಿದ್ದ ಬಟ್ಟೆಗಳನ್ನು ಎತ್ತಿಡಲು ಬಾಗಿದಾಗ ಮಂಚದ ಕೆಳಗಿದ್ದ ಟ್ರಂಕ್ ಮೇಲೆ ನನ್ನ ದೃಷ್ಟಿ ಹರಿಯಿತು. ತಕ್ಷಣ ನಾನು ಅದನ್ನು ಹೊರಗೆ ಎಳೆದೆ. ಅದಕ್ಕೆ ಬೀಗ ಹಾಕಲಾಗಿತ್ತು. ನಾನು ಮನೆಯಿಂದ ಹೊರಗೆ ಬಂದು ಅಲ್ಲಿದ್ದ ಒಂದು ಕಲ್ಲು ತೆಗೆದುಕೊಂಡು ಹೋಗಿ ಟ್ರಂಕ್ನ ಬೀಗ ಹೊಡೆದೆ. ಅಲ್ಲಿದ್ದ ಹಣವನ್ನು ನೋಡಿ ನಾನು ಒಂದು ಕ್ಷಣ ಬೆಚ್ಚಿಬಿದ್ದೆ. ಅಷ್ಟು ಹಣವನ್ನು ನಾನು ಒಂದೇ ಸಾರಿ ಯಾವತ್ತೂ ನೋಡಿರಲಿಲ್ಲ. ಸ್ವಲ್ಪ ಸ್ವಲ್ಪ ಹಣವನ್ನು ತೆಗೆದು ಎಣಿಸಿದೆ. ಕೊನೆಯಲ್ಲಿ ಅದು 2 ಲಕ್ಷ ದಾಟಿತ್ತು. ಅದರಲ್ಲಿ ನಾನು ಸ್ವಲ್ಪ ಹಣ ತೆಗೆದುಕೊಂಡು ನಾನು ಧರಿಸಿದ್ದ ಜರ್ಕಿನ್ನ ಜೋಬಿನಲ್ಲಿ ಹಾಕಿಕೊಂಡು ಮಂಕಿ ಟೋಪಿ ಧರಿಸಿ ನಂತರ ಮಾವನ ಫೋನ್ ತೆಗೆದುಕೊಂಡು ಮನೆಯಿಂದ ಹೊರಗೆ ಬಂದೆ. ಸುತ್ತಲೂ ಬರೀ ಕತ್ತಲೆ. ಮಾವ ದಿನ ಹೋಗುತ್ತಿದ್ದ ಮನೆಯ ಹಿಂದಿನ ದಾರಿಯಲ್ಲಿ ಫೋನ್ನ ಟಾರ್ಚ್ ಆನ್ ಮಾಡಿಕೊಂಡು ನಡೆಯುತ್ತಾ ಹೋದೆ. ಸುಮಾರು 1 ಕಿಲೋಮೀಟರ್ ನಡೆದ ನಂತರ ನಾನು ಮುಖ್ಯ ರಸ್ತೆಗೆ ಬಂದೆ. ಮಾವನ ಜೊತೆ ಬಂದಾಗ ಸಿಟಿ ಕಡೆಗೆ ಹೋಗೋ ರಸ್ತೆ ಯಾವುದು ಎಂದು ಕೇಳಿ ತಿಳಿದುಕೊಂಡಿದ್ದೆ. ರಸ್ತೆಗೆ ಬಂದು ನಿಂತ ಅರ್ಧ ಗಂಟೆಯ ನಂತರ ವಾಹನ ಬರೋದು ಕಾಣಿಸಿತು. ನಾನು ಭಯದಿಂದಲೇ ಕೈ ಅಡ್ಡ ಹಾಕಿ ನಿಲ್ಲಿಸುವಂತೆ ಸನ್ನೆ ಮಾಡಿದೆ. ನನ್ನ ಪುಣ್ಯಕ್ಕೆ ಆ ಲಾರಿ ಡ್ರೈವರ್ ಗಾಡಿ ನಿಲ್ಲಿಸಿ, ಯಾರಪ್ಪ ನೀನು, ಇಷ್ಟು ಹೊತ್ತಲ್ಲಿ ಈ ಕಾಡು ದಾರಿಲಿ ಯಾಕಿದ್ಯಾ ಎಂದಾಗ ನನಗೆ ಏನು ಹೇಳಲು ತೋಚದೆ ಮೂಗನಂತೆ ನಟಿಸಿದೆ. ನನ್ನನ್ನು ನೋಡಿ ಕರುಣೆಯಿಂದ ಲಾರಿ ಡ್ರೈವರ್, ಹತ್ತು, ಸಿಟಿಗೆ ಬಿಡ್ತೀನಿ ಅಂದ. ನಾನು ಲಾರಿ ಹತ್ತಿ ಕುಳಿತೆ. ಅಲ್ಲಿ ಡ್ರೈವರ್ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ನನಗೆ ದಣಿವಾಗಿದ್ದರಿಂದ ಸನ್ನೆ ಮಾಡಿ ನೀರು ಇದೆಯಾ ಅಂತ ಕೇಳಿದ್ದಕ್ಕೆ ಆ ಡ್ರೈವರ್, ನೀರು ಇದೆ, ಹಾಗೆ ಆ ಕವರ್ನಲ್ಲಿ ಊಟ ಕೂಡ ಇದೆ, ತಿನ್ನು. 2 ಪ್ಲೇಟ್ ತಗೊಂಡಿದ್ದೆ, 1 ಪ್ಲೇಟ್ ಅಷ್ಟೇ ತಿನ್ನೋಕೆ ಆಗಿತ್ತು. ಯಾರ್ಯಾರಿಗೆ ಅನ್ನದ ಋಣ ಇರುತ್ತೆ ಅಂತ ಗೊತ್ತಿಲ್ಲ ಎಂದ. ಅವನ ಮಾತು ಮುಗಿಯುವಷ್ಟರಲ್ಲೇ ನಾನು ನೀರು ಕುಡಿದು ಕವರ್ನಲ್ಲಿದ್ದ ಊಟ ತೆಗೆದುಕೊಂಡೆ. ಲಾರಿ ಒಳಗೆ ಕತ್ತಲೆ ಇದ್ದಿದ್ದರಿಂದ ನಾನು ಹೇಗೆ ತಿನ್ನುತ್ತಿದ್ದೇನೆ ಎಂದು ಆ ಡ್ರೈವರ್ಗೆ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ಹಸಿವಿನಿಂದ ಒದ್ದಾಡ್ತಾ ಇದ್ದ ನಾನು ಊಟವನ್ನು ಗಬಗಬ ತಿಂದು ಮುಗಿಸಿದೆ. ಊಟವಿಲ್ಲದೆ ಸೋತಿದ್ದ ನನ್ನ ದೇಹಕ್ಕೆ ಸ್ವಲ್ಪ ಶಕ್ತಿ ಬಂತು. ನಾನು ಡ್ರೈವರ್ ಕಡೆ ನೋಡಿದೆ. ನಾನು ಮೂಗ ಅನ್ನೋ ಕಾರಣಕ್ಕೆ ಡ್ರೈವರ್ ಕೂಡ ಏನನ್ನು ಮಾತನಾಡದೆ
ತನ್ನ ಪಾಡಿಗೆ ಗಾಡಿ ಓಡಿಸುತ್ತಿದ್ದ. ಅರ್ಧ ಗಂಟೆಯ ಪ್ರಯಾಣದ ನಂತರ ಟೀ ಅಂಗಡಿ ಬಳಿ ಲಾರಿ ನಿಲ್ಲಿಸಿದ ಡ್ರೈವರ್ ಗಾಡಿ ಇಳಿಯುತ್ತಾ ನನ್ನ ಕಡೆ ನೋಡಿ ಟೀ ಕುಡಿತೀಯಾ ಅಂತ ಕೇಳಿದ. ನಾನು ಕೂಡ ಡ್ರೈವರ್ ಜೊತೆ ಟೀ ಅಂಗಡಿ ಬಳಿ ಬಂದೆ. ಅಂಗಡಿಯಲ್ಲಿದ್ದ ಮುದುಕ ಪರಿಚಿತನಂತೆ ನನ್ನನ್ನು ಕುರಿತು, ನೋಡು, ನೀನು ಬೈಕ್ ನಿಲ್ಲಿಸಿ ಹೋಗಿ 3 ದಿನ ಆಯಿತು. ಕೀ ಅದರಲ್ಲೇ ಮರೆತು ಬಿಟ್ಟು ಹೋಗಿದ್ಯಾ, ನಾನೇ ಎತ್ತಿಟ್ಟಿದ್ದೀನಿ ಎಂದಾಗ ನನ್ನ ದೃಷ್ಟಿ ಅಲ್ಲೇ ಇದ್ದ ಬೈಕ್ ಕಡೆ ಬಿತ್ತು. ಅದು ನನ್ನ ಮಾವನ ಬೈಕ್. ನಾನು ಮಾವ ಒಂದೇ ಎತ್ತರ ಇದ್ದಿದ್ದರಿಂದ, ಜೊತೆಗೆ ಮಂಕಿ ಟೋಪಿ ಧರಿಸಿದ್ದರಿಂದ ಆ ಮುದುಕ ಬೈಕ್ ನಿಲ್ಲಿಸಿದ ವ್ಯಕ್ತಿ ನಾನೇ ಎಂದು ತಪ್ಪಾಗಿ ತಿಳಿದುಕೊಂಡು ಬೈಕ್ನ ಕೀಯನ್ನು ನನಗೆ ಕೊಟ್ಟ. ತಕ್ಷಣ ಬೈಕ್ ಕೀ ತೆಗೆದುಕೊಂಡು ಕೈ ಮುಗಿದೆ. ಮುದುಕ ನನ್ನನ್ನು ವಿಚಿತ್ರವಾಗಿ ನೋಡಿದ. ಆಗ ಲಾರಿ ಡ್ರೈವರ್ ಅವನಿಗೆ ಮಾತು ಬರಲ್ಲ ಅಂದಿದ್ದಕ್ಕೆ ಮುದುಕ, ಓ ಹೌದಾ ಪಾಪ ಎನ್ನುತ್ತಾ ಫ್ಲಾಸ್ಕ್ನಲ್ಲಿದ್ದ ಟೀಯನ್ನು ಕಪ್ನಲ್ಲಿ ಹಾಕಿ ಡ್ರೈವರ್ಗೆ ಕೊಟ್ಟು ನನಗೆ ಕೊಡಲು ನಾನು ಬೇಡವೆಂದು ಅಡ್ಡಡ್ಡ ತಲೆಯಾಡಿಸಿದೆ. ನಾನು ಡ್ರೈವರ್ಗೆ ಕೈ ಮುಗಿದು ಧನ್ಯವಾದ ಹೇಳಿದೆ. ಟೀ ಕುಡಿದ ಅವನು ಹೊರಟು ಹೋದ. ನಂತರ ನಾನು ಟೀ ಅಂಗಡಿಯಲ್ಲಿ ಸಿಕ್ಕ ಬನ್, ಬ್ರೆಡ್, ಬಿಸ್ಕತ್, ನೀರಿನ ಬಾಟಲ್ಗಳು ಎಲ್ಲವನ್ನೂ ತೆಗೆದುಕೊಂಡು ಹಣ ಕೊಟ್ಟು ಬೈಕ್ ಹತ್ತಿ ಮನೆ ಕಡೆ ಹೊರಟೆ. ಮನೆಗೆ ಬರುವಷ್ಟರಲ್ಲಿ ಮಧ್ಯರಾತ್ರಿ 2 ಗಂಟೆಯಾಗಿತ್ತು. ಬೆಳಗ್ಗೆ ಎದ್ದವನು ಧೈರ್ಯ ಮಾಡಿ ಕಾಳನಿಗೆ ಫೋನ್ ಮಾಡಿದೆ. ಅವನು, ಏನಪ್ಪ, ನಿನ್ನ ಮಾವನ ಕೆಲಸನ ಮುಂದುವರಿಸಬೇಕು ಅಂತ ನಿರ್ಧಾರ ಮಾಡಿದ್ಯಾ ಎಂದ. ಆಗ ನಾನು, ನನ್ನ ಮಾವ ಯಾರನ್ನು ಮುಗಿಸೋಕೆ ಹೋಗಿದ್ರೋ ಅವನಿಂದನೇ ಕೆಲಸ ಶುರು ಮಾಡ್ತೀನಿ ಎಂದೆ. ಮುಂದೇನು, ರುದ್ರ ಕೊಲೆ ಮಾಡಿದ್ದು ಯಾರನ್ನ? ಈ ಕೊಲೆಯಿಂದಾನೇ ಭೈರವ ಜೈಲು ಸೇರಿದ್ದ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.